ನೋಡು ರಘುನ, ರಸೀದಿ ಕೊಡ್ಬೋದೇನೋ. ಅವ್ರು ಹೇಳಿದ್ರಲ್ಲಿ ತಪ್ಪೇನು ಇಲ್ಲ. ನೀನು ಅವ್ರಿಗೆ ಹಣ ಕೊಡ್ತೀಯ, ಅಪ್ಪ ಮಗಳು ಅವ್ರ ಭವಿಷ್ಯಕ್ಕೆ ಅಂತ FD ಮಾಡ್ಕೋತಾರೆ. ಅಪ್ಪ ತಂಗಿನೇ ಕಸ ಅಂದವನು ರಘು ನನ್ನನ್ನು ನಾಳೆ ಬೋರ್ ಅಂತಾನೆ ಬಿಡ್ತಾನೆ. ಸುಮ್ನಿರ್ತೀಯಾ? ಅವ್ನ್ ಬಿಟ್ಟಪ್ಪ, ನೀನ್ ಸುಮ್ನಿರ್ತೀಯಾ? ಹಾಕ್ತೀಯ ಕೇಸು. ವರದಕ್ಷಿಣೆ ಕೊಟ್ಟಿದ್ದೀವಿ, FD ಮಾಡಿದ್ದಾರೆ, ದಾಖಲೆ ಇದೆ. ಈಗ ಮತ್ತಷ್ಟು ಹಣ ಕೇಳಿದ್ರು ಕೊಡ್ಲಿಲ್ಲ, ಅದಕ್ಕಿದು. ಕೇಳು ರಘುನ, ರಸೀದಿ ಕೊಡ್ತಾನೆ. ಕೈ ಮುಗಿತೀನಿ, ಸುಮ್ನಿರೋ. ಅವ್ನು ಕೊಟ್ರೆ ಸರಿ, ಕೊಡದೇ ಇದ್ರೆ ಏನ್ ಮಾಡ್ತೀಯ? ಮದ್ವೆ ಬೇಡ ಅಂತೀಯ? ನಿನಗ್ ಗೊತ್ತು ಮದುವೆ ಆಗೋದು ಹಾಗೆ ಆಗುತ್ತೆ, ಆದ್ರೆ ಅವರು ಕೊಡೋ ಹಣ ಉಳಿಯುತ್ತೆ. ಯು ಪ್ಲಾನ್ಡ್ ಆಲ್ ದಿಸ್. ಇದು ಹೀಗಾಗತ್ತೆ ಅಂತ ನಿನಗೆ ಗೊತ್ತಿತ್ತು. ಬ್ರಿಲಿಯಂಟ್. ದಯವಿಟ್ಟು ಸುಮ್ನಿರು. ಅವಶ್ಯಕತೆ ಇತ್ತು. ಮನೆಗೆ ಬಂದು ಕೇಳಿದ್ರು, ಮರೆಯಾಗಿ ಕೇಳಿದ್ರು, ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಕೇಳಿದ್ರು. ಕೊಡ್ಲಿಲ್ಲ ನೀನು. ಟೇಬಲ್ ಮೇಲೆ 250 ರೂಪಾಯಿ ನೋಟ್ ಎಸ್ದೆ. ಪ್ರಪಂಚಕ್ಕೆ ತೋರಿಸ್ಬೇಕಿತ್ತು ಅವ್ರ ಹತ್ರ ಏನೂ ಇಲ್ಲ, ನಿನ್ನನ್ನ ಬೇಡ್ತಿದ್ದಾರೆ. ಅಹಂಕಾರ. ಈಗ ಅವ್ರ ಅಹಂಕಾರ ತೋರಿಸ್ತಿದ್ದಾರೆ. ನಿನ್ನ ಹತ್ರ ಇದೆ, ದಂಡೆ ಆಗಿದೆ, ಆದ್ರೆ ಅದು ಯಾರಿಗೂ ಪ್ರಯೋಜನ ಇಲ್ಲ. ಆಮೇಲೆ ಮಾಡ್ರಿ ಪ್ಲೀಸ್. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡ್ತಾ ಬೆಳೆದಿದ್ ಗೆಳತಿ ತಪ್ಪಾಗಿದೆ ಪಟ್ಟಂತ ಅಂದ್ಲು. ನೀನು ನಮ್ಮನೆಗೆ ಬರ್ತಾ ಇದ್ದಿದ್ದೆ ಅವನಿಗೋಸ್ಕರ ಅಂತ. ಐ ನೋ ಇಟ್ ಹರ್ಟ್ಸ್. ಅದೇನೋ, ನಾನ್ ದಿನ ಅವನ್ ಮನೆಗೆ ಹೋಗಿ 24 ಗಂಟೆ ಎದುರಿಗೆ ಸುಳಿದು ಮೈಮಾಟ ಪ್ರದರ್ಶಿಸಿ, ನೋಟದಲ್ಲಿ ಆಹ್ವಾನಿಸಿ, ಮನಸ್ಸು ಕೆಡಿಸಿ ಹಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ ವಾಸ್ ಸೋ ಚೀಪ್ ಅಂಡ್ ವಲ್ಗರ್. I am sorry. ಆಮೇಲೆ ಮಾಡ್ರಿ ಪ್ಲೀಸ್, ಆಮೇಲೆ ಮಾಡಿ. ಇಷ್ಟ ಹಣ, ಇಷ್ಟ ಆಸ್ತಿ ದುಡ್ದಿದೀಯ, ಮಾತೆತ್ತಿದ್ರೆ ನಿನಗೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ಅಂತಿದ್ದೆ. ಸುಳ್ಳು. ದುಡ್ದಿದ್ದು ನಿನ್ನ ಅಹಂಕಾರಕ್ಕೆ. ರಘುನ ಪ್ರೀತಿಸಿದ್ದೆ. ಅವನ ಮನಸ್ಸಿನಲ್ಲಿ ವ್ಯವಹಾರ ಇದ್ದಿರ್ಬೋದು, ನನ್ನ ಮನಸ್ಸಿನಲ್ಲಿ ಇರ್ಲಿಲ್ಲ. ಅವನಿಗೆ ಹಣದ ಅವಶ್ಯಕತೆ ಇದ್ದಿರ್ಬೋದು, ಕೇಳ್ದ, ಕೊಡ್ಬೋದಿತ್ತು. ಮದುವೆ ಆಗು, ಕರ್ಕೊಂಡು ಹೋಗು, ಹಾಗಿದ್ರೆ ಹಣ, ಇಲ್ದಿದ್ರೆ ಇಲ್ಲ. ಈಗ ಕೇಳು, ರಸೀದಿ ಕೊಡ್ತಾನೆ. ಆಮೇಲೆ ನನ್ನ ಅವನ ಸಂಬಂಧ ಒಂದು ಸಂಸಾರ ಅನ್ನಿಸ್ಕೊಳುತ್ತಾ?
ಹೋಗ್ಬೇಡ. ಕನಸಿನಲ್ಲಿ ಒಂದು ಗಂಡಸನ್ನ ಹುಡುಕಿದ್ದೆ, ಭಾವದಲ್ಲಿ ಒಂದು ಗಂಡನ್ನ ಕಂಡಿದ್ದೆ, ವಾಸಕ್ಕೆ ನೆಂಟ್ರು ಅಂತ ಗುರ್ತಿಸ್ಕೊಳ್ಳೋಕೆ ಅವ್ರದೊಂದು ನೆಂಟಸ್ಗೆ ಹುಡುಕೊಂಡಿದ್ದೆ. ಅಷ್ಟು ಕೊಂದೆ. ಅವರ ನೆಂಟಸ್ಗೆ ಉಳಿಯಲ್ಲ. ನಿನ್ನ ಹಣ ತಿಂದ ಮೇಲೆ ಅವನು ಅಧಿಕಾರ ಚಲಾಯಿಸೋ ಚೈತನ್ಯ ಇರೋ ಗಂಡಸಾಗಿ ಉಳಿಯಲ್ಲ. ಎಲ್ಲಿರುತ್ತೆ ಬದುಕು? ಗಂಡನ್ನ ಆಚೆ ಕರ್ಕೊಂಡು ಹೋದ್ರೆ ಹೇಗಿರುತ್ತೆ? ಕುತ್ತಿಗೆಗೆ ಚೇನ್ ಹಾಕಿ ನಾಯಿನ ನಡೆಸ್ಕೊಂಡು ಕರ್ಕೊಂಡು ಹೋದಾಗಿರುತ್ತೆ. ಆಮೇಲೆ ಮಾಡಿ ಪ್ಲೀಸ್. ಒಂದೆರಡು ನಿಮಿಷ ಕೂತ್ಕೋ, ಕೇಳು. ಅವ್ರು ಯಾರೋ ಹುಡುಕ್ತಿದ್ದಾರೆ, ಹಣ ಬರೋದಿರುತ್ತೆ, ಅವ್ರನ್ನ ಗಮನಿಸು. ನಂದಿದ್ದೇ ಇದೆ. ಹಲೋ, ನಾನು ಆದಾಯ ತೆರಿಗೆ ಇಲಾಖೆಯಿಂದ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೆ. ಬೆಂಗಳೂರಿನಿಂದ ಶ್ರೀವಾತ್ಸವ್ ಅಂತ ಜಾಯಿಂಟ್ ಕಮಿಷನರ್ ಬರ್ತಾ ಇದ್ದಾರೆ, ನೀವು ಬರಬೇಕಂತೆ ಬೆಳಿಗ್ಗೆ 11ಕ್ಕೆ. ಪ್ಲೀಸ್. ಮಲ್ಗಿದ್ಯಾ? ಇಲ್ಲ, ಬಾಗಲ್ ತೆಗೆದೇ ಇತ್ತು. ಹಾಕಿರ್ಲಿಲ್ವಾ ನಾನು? ಏನಾಯ್ತು? ಏನಿಲ್ಲ. ಮುಗಿತಾ ಕಾಲೇಜು? ಏನ್ ಗೊತ್ತಾ, ಡಾನ್ಸ್ ಪ್ರಾಕ್ಟೀಸ್ಗೆ ಫುಲ್ ಡೇ ಪರ್ಮಿಷನ್. ಕಾಲೇಜ್ ಹೋಗ್ತಿದ್ದಾಗೆ ಶುರು. ಗೆಜ್ಜೆ ಕಟ್ಟು, ಕ್ಯಾಸೆಟ್ ಹಾಕು, ಕುಣಿ. ಕ್ಲಾಸಸ್ ಅಲ್ಲಿ ಕೂತು ತಲೆ ಕೆಟ್ಟ ಹೋಗೋದು. ಅದ್ ಏನಮ್ಮ ಸಬ್ಜೆಕ್ಟ್ಸು, ಮ್ಯಾಥ್ಸು, ಫಿಸಿಕ್ಸು, ರವ ಅಂತ ಟಾರ್ಚರು. ತಲೆ ಒಳಗ್ ಯಾರೋ ಕೈ ಹಾಕಿ ಮೆದುಳನ್ನ ಮುಟ್ಟಿ ಮುಟ್ಟಿ ಕೆದತ್ ಹಾಗೆ. ಅತ್ಲಾಗ್ ನಿದ್ದೆನೂ ಹತ್ತಲ್ಲ, ಇತ್ಲಾಗ್ ನೆಮ್ಮದಿನೂ ಇಲ್ಲ. ಅದೇ ಡಾನ್ಸ್ ನೋಡು, ಸಗ್ಗತ್ತು. ನೋಡ್ತ್ಯಾ? ಬೇಡ್ವೇ ಪ್ಲೀಸ್. ಮೂಡಿಲ್ಲ ನಿನಗೆ? ಹಾಗೇನಿಲ್ಲ. ಆಫೀಸಲ್ಲಿ ಪ್ರಾಬ್ಲಮಾ? ಇಲ್ಲಪ್ಪ. ಇದ್ ನೋಡು, ಚೆನ್ನಾಗಿದ್ಯಾ? ಹೊಸ್ದಾ? ರಿಡಕ್ಷನ್ ಸೇಲು, 50% ಡಿಸ್ಕೌಂಟು. ಸೆಕೆಂಡ್ಸ್ ಅಂತೆ. ಚೆನ್ನಾಗಿದ್ಯಾ? ಟೂರ್ಗೆ ಹೋಗ್ಬೇಕು, ಒಂದು 6 ದಿನದ ಬಟ್ಟೆ ಹಿಡ್ಸುತ್ತಲ್ವಾ? ಕಾಸು ಯಾಕೆ ಕೊಟ್ರೆ? ಯಾರ್ದೋ ಮನೇಲಿ ಪೂಜೆ, ಅಪ್ಪಂಗೆ 500 ರೂಪಾಯಿ ಕೊಟ್ರಂತೆ. ಹಿಗ್ಗುತ್ತಿದ್ರು,
ಸಣ್ಣದಾಗ ಅಂದೆ ಟೂರು ಬ್ಯಾಗ್ ಬೇಕು. ಮೂಡಿಲ್ಲ ನಿನಗೆ? ಆಫೀಸಲ್ಲಿ ಪ್ರಾಬ್ಲಮಾ? ಏನೇ ಮೂಡಿಲ್ಲ ನಿನಗೆ? ಪರವಾಗಿಲ್ಲ ಹೇಳು. ಏನ್ ಗೊತ್ತಾ, ಫಸ್ಟ್ ಟೈಮ್ ಅಲ್ವಾ ಡೆಲ್ಲಿ ಬಾಂಬೆ ಅಂತ ಹೋಗ್ತಿರೋದು. ಜೊತೆಗೆ ಬರೋರೆಲ್ಲ ಲಿಸ್ಟ್ ಮಾಡ್ಕೋತಿದ್ದಾರೆ, ಯಾವ ಊರಲ್ಲಿ ಏನೇನ್ ಸಿಗುತ್ತೆ, ಯಾರ್ಯಾರಿಗೆ ಏನೇನ್ ತರಬೇಕು. ನಾನು ಅಂದೆ ಎಲ್ಲ ಇಲ್ಲೇ ಸಿಗುತ್ತೆ, ಅಲ್ಲಿಂದ ಏನ್ ತರೋದು? ಸರಿ, ಮತ್ತೆ ಏನು ಬೇಡ ಅಂತ್ಯಾ? ಈಗಾಗ್ಲೇ ಖರ್ಚು ಕುತ್ತಿಗೆಗೆ ಬಂದಿದೆ ಅಲ್ವಾ? ಅವ್ರಂತಾರೆ ಜೀವನದಲ್ಲಿ ಒಂದೇ ಒಂದ್ಸಲ ಹೋಗ್ ಬರೋದು, ನೆನಪಿಗೇನು ತರದೇ ಇದ್ರೆ ಹೇಗೆ? ಪ್ರಯೋಜನಕ್ಕೆ ಬರಲ್ಲ, ನನಗ್ ಗೊತ್ತು. ನೀನೇನಂತ್ಯಾ? ಹೋಗ್ ಬಂದ್ ನೆನಪಿಗೆ ಏನಾದ್ರೂ ತರ್ಬೇಕಾ? ಬೇಡ ಅಂತ್ಯಾ? ಇಲ್ಬಾ, ಕೂತ್ಕೋ. ಅರ್ಥ ಆಗಲ್ವಾ ನಿನಗೆ? ವಯಸ್ಸು ಒಪ್ತೀನಿ, ಆಸೆಗಳಿರುತ್ತೆ ಒಪ್ತೀನಿ, ಕನಸು ಕಾಣ್ಬೇಕು ಅನ್ಸತ್ತೆ ಒಪ್ತೀನಿ. ಮುಖ ನೋಡು ನಂದು, ಸುಖವಾಗಿದ್ದೀನಿ ಅನ್ಸುತ್ತಾ? ಕಂಪ್ಲೇಂಟ್ ಹೋಗಿದ್ಯಾ ನನ್ನ ಮೇಲೆ? ನಮ್ ಬಾಸ್ ಬರ್ತಾ ಇದ್ದಾರೆ ಎನ್ಕ್ವೈರಿಗೆ, ರಾಜಾರಾಯರು ಇರ್ತಾರೆ, ಜೊತೆಲಿ ಕೆಲಸ ಮಾಡೋರು ಇರ್ತಾರೆ. ಎಲ್ಲರ ಮಧ್ಯೆ ಕೂರ್ಸಿ ನನ್ನ ಕೇಳ್ತಾರೆ. ಹಣ ಕೇಳಿದ್ರಾ? ಕೇಳ್ತಾರೆ. ಏನ್ ತರ್ಬೇಕು ನೀನ್ ಬಾಂಬೆಯಿಂದ ಡೆಲ್ಲಿಯಿಂದ? ಮುಖ ಮುಚ್ಕೊಳ್ಳೋಕೆ ಏನಾದ್ರು ತರ್ತೀಯಾ? ಅವನು ಇಂಥದ್ದು ಬೇಕು ಕೇಳಿ ಕೊಲ್ತಾನೆ. ನೀನು ಇಂಥದ್ದಿದ್ರೆ ಚೆನ್ನ ಹೇಳಿ ಕೊಲ್ತೀಯ. ಬಡತನದಲ್ಲಿ ಮಕ್ಕಳು ಅಪರಾಧ, ಗೊತ್ತೋ ಗೊತ್ತಿಲ್ದೇನೋ ಆಗ್ಬಿಡತ್ವೆ. ಅಂಥ ಮಕ್ಕಳು ಬೆಳೆದು ವಯಸ್ಸಿಗೆ ಬರಬಾರ್ದು, ಅಪರಾಧ. ಪ್ರಕೃತಿ ಬೆಳೆದು ವಯಸ್ಸಿಗೆ ಬರುತ್ತವೆ, ಆಗ ಕನಸು ಕಾಣೋದು ಅಪರಾಧ. ನನ್ನ ಯೋಗ್ಯತೆ ಗೊತ್ತು ನಿನಗೆ, ಅದನ್ನ ಮೀರಿ ಕನಸು ಕಾಣ್ಬೇಡ. ಕಣ್ಣೊರೆಸ್ಕೊಂಡು ಹೋಗಿ ಅಡಿಗೆಗಿಡು. ನನ್ನ ಯೋಗ್ಯತೆಗೆ ನಿನಗೂ ನನ್ನ ತರದ್ದೇ ಬದುಕು ಸಿಗೋದು. ಅತ್ರೆ ಯಾರು ಕೇಳೋಕಿರಲ್ಲ. ಈ ಸತ್ಯ ಮನದಟ್ಟಾಗ್ಲಿ. ಎದ್ದೋಗ್ ಅಡಿಗೆಗಿಡೆ. ಅಳು, ನಗು, ಕೋಪ ಎಲ್ಲ ಲಕ್ಸುರಿ. ಯೋಗ್ಯತೆ ಇಲ್ಲ ಇಲ್ಲಿ. ಹೋಗೋ.
ಸುದ್ದಿ ಆಗತ್ತೆ, ಸಮಸ್ಯೆ ಆಗತ್ತೆ. ಹಣ ಕೇಳಿದ್ದು ಆ ಹೆಂಗಸು, ಸಮಸ್ಯೆ ಆದ್ರೆ ಅವಳಿಗೆ. ಆಗ್ಲಿ ಬಿಡಿ. ಹಣ ಯಾಕೆ ಕೇಳಿದ್ದು ಪ್ರಶ್ನೆ ಬರಲ್ವಾ? ಬರ್ಲಿ. ಏನ್ ಹೇಳ್ತೀಯಾ? ನಾವಿಷ್ಟು ಕಳ್ತನ ಮಾಡಿದ್ದೀವಿ, ಇಷ್ಟು ಸುಳ್ಳು ಹೇಳಿದ್ದೀವಿ, ಇಷ್ಟು ತೆರಿಗೆ ಕದ್ದಿದ್ದೀವಿ, ಮುಚ್ಚ ಹಾಕೊಂಡ್ವಿ, ಅದಕ್ಕೆ ಅವ್ರು ಹಣ ಕೇಳಿದ್ರು, ಹೇಳಬೇಕು ತಾನೆ? ಅಲ್ಲಿಗೇನು ನಾವು ತೆರಿಗೆ ಕದ್ದದ್ದು ದಾಖಲಾಗುತ್ತೆ. ಆದಾಯ ತೆರಿಗೆ ಕಾನೂನು ಓದಿದೀಯಾ? ತೆರಿಗೆ, ಬಡ್ಡಿ, ದಂಡ ಇಷ್ಟಕ್ಕೆ ಮುಗಿಲಿಲ್ಲ. ಅಪರಾಧ ಸಾಬೀತಾದರೆ ಪ್ರಾಸಿಕ್ಯೂಟ್ ಮಾಡ್ಬೋದು, ಜೈಲಾಗಬಹುದು. ಬರ್ತಾ ಇರೋ ಬಾಸ್ ಹುದ್ದೆ ಏನು? ಜಾಯಿಂಟ್ ಕಮಿಷನರ್. ಹೆಸರು? ಅದ್ಯಾರೋ ಶ್ರೀವಾಸ್ತವ ಅಂದರು. ಮನುಷ್ಯ ಹೇಗಂತೆ? ಅಂದ್ರೆ ವಿಚಾರಿಸಿ. ಪ್ರಾಮಾಣಿಕನ ಅಲ್ವಾ? ಏನು? ಇಲ್ಲಿಗೆ ಬಂದು ಮುಟ್ತು ನೋಡು. ಕಾಲೇಜ್ ಮುಗೀತು, ರಿಸಲ್ಟ್ಸ್ ಬಂತು, ಗೋಲ್ಡ್ ಮೆಡಲ್, ಕಾನ್ವೊಕೇಶನ್ ನಿಂತು ಹಿಗ್ಗಿದ್ದು. ದೇಶದ ಕಾನೂನು ವ್ಯವಸ್ಥೆ, ಸಂವಿಧಾನ, ಪ್ರಜೆಗಳ ಹಕ್ಕು ಇವು ನಾಗರಿಕತೆಯ ಸಂಕೇತಗಳು. ಎತ್ತಿ ಹಿಡಿಯೋಕೆ ಹೋರಾಡೋ ಒಂದು ಹಕ್ಕು ಕಾನೂನಿನಲ್ಲಿ ಪದವಿ. ಮೊದಲು ಕೇಸ್ ಗೆದ್ದದ್ದು ನೆನಪಿದೆಯಾ? ಫೀಸ್ ಬಂದದ್ದು ಬರೀ 50 ರೂಪಾಯಿ. ಆದ್ರೆ ನ್ಯಾಯ ಕೊಡಿಸಿದ ಹೆಮ್ಮೆ. ಅನ್ಯಾಯದ ವಿರುದ್ಧ ಹೋರಾಡಿ ಎಲ್ಲರನ್ನು ಎದುರು ಹಾಕೊಂಡು ಯಾರು ಅಶಕ್ತನಿಗೆ ನ್ಯಾಯ ಕೊಡಿಸಿದ ಹೆಮ್ಮೆ. ನ್ಯಾಯ ಯಾರ ಪರ ಇದೆ ಅವರು ಬನ್ನಿ, ಮಿಕ್ಕವರಿಗೆ ನನ್ನ ಕಚೇರಿ ಒಳಗೆ ಪ್ರವೇಶವಿಲ್ಲ. ಹೀಗೆ ಶುರುವಾಗಿದ್ದು ವಕೀಲ. ಹಾಗೆ ಮುಂದುವರಿಬೇಕಿತ್ತು. ಹಳೇದೊಂದು ಸೈಕಲ್, ಗಿಮಿಟು ಕೋಟು, ಕಾಲರ್ ಹರಿದಿರೋ ಶರ್ಟ್, ಸುಖ. ಬದಲಿಗೆ ಕಾರು, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸು, ಒಡವೆ ಇದು ಬೇಕು. ಅಲ್ಲಿಗೇನು ಮೊದಲು ಕೇಳೋ ಪ್ರಶ್ನೆ ಹಣ ಇದೆಯಾ? ಒಳಗೆ ಬನ್ನಿ. ಅಪರಾಧ ಮಾಡಿದ್ದೀರಾ ಇಲ್ವಾ ಅದಲ್ಲ ಪ್ರಶ್ನೆ. ಹಣ ಇದೆಯಾ? ಅವ್ರು ಬನ್ನಿ. ನಿಧಾನವಾಗಿ ಹುಡುಕ್ತಿದ್ವಿ ಅಲ್ವಾ ಅಪರಾಧಿಗಳನ್ನ. ಜಗತ್ತಿನಲ್ಲಿ ಅಪರಾಧಗಳು ಕಮ್ಮಿ ಆದರೆ ವೃತ್ತಿಗೆ ಸಮಸ್ಯೆ. ಅಪರಾಧಗಳು ಜಾಸ್ತಿ ಆಗ್ತಾ, ವಿವರಗಳು ಘೋರ ಆಗ್ತಾ ಹೋದಾಗೆ ಮನಸ್ಸಿಗೆ ಸುಖ ಅನ್ಸುತ್ತೆ. ಮೊದಲು ಮೋಸವನ್ನು ಕಂಡಾಗ ಅಸಹ್ಯ ಅನ್ನಿಸ್ತಾ ಇತ್ತು. ಈಗ ಮೋಸ ಮಾಡಿದವನು ಬುದ್ಧಿವಂತ ಅನ್ಸುತ್ತೆ, ತಪ್ಪಿಸ್ಕೊಂಡವನು ಇನ್ನೂ ಹೆಚ್ಚಿನ ಬುದ್ಧಿವಂತ ಅನ್ಸುತ್ತೆ. ಬದಲಾಗಿ ಹೋಗಿದ್ದೀವಿ. ಮನುಷ್ಯನ ಬಗ್ಗೆ ಮನಸ್ಸಿಗೆ ಬರೋ ಮೊದಲ ಪ್ರಶ್ನೆ ಪ್ರಾಮಾಣಿಕನಾ ಅಲ್ವಾ? ಅಪ್ರಾಮಾಣಿಕ ಆದರೆ ತುಂಬಾ ನೆಮ್ಮದಿ. ಅನಾರೋಗ್ಯಕ್ಕೆ ಮೈ ಒಗ್ಗಿ ಆರೋಗ್ಯ ಸೋಂಕು ಅನ್ನಿಸ್ತಾ ಇದೆ.